ಕೊಡವರು ಕಳೆದ 5 ದಿವಸಗಳಿಂದ ಕೊಡವಾಮೆ ಬಾಳೋ ಹೆಸರಿನಲ್ಲಿ ಪಾದಯಾತ್ರೆ ನಡೆಸುತ್ತಿದ್ದು ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂಥದ್ದು. ಇಂದು ಮಡಿಕೇರಿಯಲ್ಲಿ ಕೊನೆಯ ಪಾದಯಾತ್ರೆ ಮತ್ತು ಸಮಾವೇಶಗೊಳ್ಳಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡವ ಸಂಘಟಕರಾದ ರಾಜೀವ್ ಬೋಪಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ಇಂದಿನ ಈ ಕೊನೆಯ ಹಂತದ ಪಾದಯಾತ್ರೆ ಮತ್ತು ಸಮಾವೇಶ ಕೂಡ ನಡೀತಾ ಇದೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಅಂತ ಹೇಳುವಂಥ? ಇವತ್ತು ನಾವು ಭಾಳಷ್ಟು ಅಂದರೆ ಒಂದು 40,000 ಜನರು ಸೇರುವಂಥ ಒಂದು ನಿರೀಕ್ಷೆ ಇದೆ. ಈ ನಿರೀಕ್ಷೆಗೆ ಅನುಗುಣವಾಗಿ ಅವರಿಗೆ ಊಟದ ವ್ಯವಸ್ಥೆಯಿಂದ ಹಿಡಿದು ಏನು ಇಲ್ಲ ಅನ್ನಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಬೆಂಗಳೂರು, ಮೈಸೂರು, ಕುಶಾಲನಗರ, ಸೋಮವಾರಪೇಟೆ ಭಾಗದಿಂದ ಬರೋವರಿಗೆ ಏನು ಕಾರ್ಯಪ್ಪ ಸರ್ಕಲ್ ಇದೆ, ಅಲ್ಲಿ ಸಹ ಪಕ್ಕದಲ್ಲಿ ವಾಹನದ ನಿಲುಗಡೆ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಂದ ಜನರು ನಡ್ಕೊಂಡು ಬರ್ತಾರೆ. ಸರ್, ಈಗ ಪಾದಯಾತ್ರೆ 5 ದಿವಸ ಆಯಿತು, ಇವತ್ತು 6ನೇ ದಿವಸ. ಯಾವ ರೀತಿ ನಡೀತು, ಯಶಸ್ವಿ ಆಗಿತ್ತಾ ನಿಮ್ಮ ಪಾದಯಾತ್ರೆ ಅಂತ ಹೇಳುವಂಥ? ಅಷ್ಟು ವರ್ಷಗಳಿಂದ ನಮಗೆ ಆಗ್ತಿರುವಂಥ ಅನ್ಯಾಯನ ಎತ್ತಿ ಹಿಡಿಬೇಕನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಕೆಲವೊಂದು ಸಂಘಟಕರು ಸೇರಿ ನಾವು ಇದನ್ನು ಮಾಡಬೇಕಂತೇಳಿ ಅಖಿಲ ಕೊಡ ಸಮಾಜದ ಅಧೀನದಲ್ಲಿ ಮಾಡಲಿಕ್ಕೆ ಅದರ ಬ್ಯಾನರ್ನ ಕೆಳಗಡೆ ಹೋದೆವು. ಆದರೆ ನಾವಾಗ ಯೋಚನೆ ಮಾಡಿದ್ವಿ, ಒಂದು 50-100 ಜನರು ನಡೆಯುವ, ನಮಗೆ ಅದನ್ನು ಲೀಸ್ಟ್ ಮಾಡಬೇಕು, ನಾವು 50 ಜನರು ನಡೀಲಿಕ್ಕೆ ಪಕ್ಕ ಮಾಡಬೇಕು, ಇಲ್ಲದ್ರೆ ಫೇಲ್ಯೂರ್ ಆಗ್ತೀವಿ ಅನ್ನೋಂಥ ಯೋಚನೆಯನ್ನು ಇಟ್ಕೊಂಡು ಹೋದೆವು ನಾವು. ಆದರೆ ನಡೀತಾನೆ ನಾವು ಅವತ್ತು ಫಸ್ಟ್ ದಿನ ನಮಗೆ ಇವತ್ತು ಸಹ ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೇನೋ 100-200 ಜನರು ಕುಟ್ಟದಲ್ಲಿ ಏನು 2ನೇ ತಾರೀಕು ಸ್ಟಾರ್ಟ್ ಆಯಿತು ನಮ್ಮ ಪಾದಯಾತ್ರೆ, ಕುಟ್ಟದಲ್ಲಿ ಒಂದು 200-300 ಜನರು ಸೇರ್ಬೋದು ಅಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಆದರೆ ಅಲ್ಲಿ ಸೇರಿದ್ದು 8-10 ಸಾವಿರ ಜನರ ಮೇಲ್ಪಟ್ಟು ಅಲ್ಲಿ ಜನಸಾಗರವೇ ಹರಿದು ಬಂದಾಗ ನಮಗೆ ಆಶ್ಚರ್ಯ, ಅದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕೆಂತೇಳಿದ್ರೆ ರೋಮಾಂಚನ, ಎಲ್ಲ ಜನಗೆ ಇಷ್ಟೊಂದು ಸಪೋರ್ಟ್ ಇದ್ದುಕೊಂಡು ನಾವು ಏನು ಕೊಡೋರು ಏನು ಅಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿತ್ತಲ್ಲ ಅನ್ನುವಂಥದ್ದು ಈಗಾಗಲೇ ನಮ್ಮ ಎಲ್ಲ ಸಂಘಟಕರಲ್ಲಿ ಬಂದಿದೆ. ಅದು ಈಗ ಪಾದಯಾತ್ರೆ ಆಯಿತು, ಈಗ ಪಾದಯಾತ್ರೆ ನಡೆಸಲಿಕ್ಕೆ ಏನೋ ಒಂದು ಉದ್ದೇಶ ಇದೆ, ಸುಮ್ಮನೆ ಪಾದಯಾತ್ರೆ ನಡೆಸಿಲ್ಲ. ಯಾವ ಉದ್ದೇಶದ ನಡೆಸಿದ್ರಿ ಅಂತ ಹೇಳುವಂಥದ್ದು? ಉದ್ದೇಶ ಅಂತ ಹೇಳಲಿಕ್ಕೆ ಬಂದರೆ, ನಾವು ಈಗಾಗಲೇ ಕಟ್ಟೆಮಾಡು ಏನು ಮಹದೇಶ್ವರ ದೇವಸ್ಥಾನ ಅಂತ ಅವ್ರು ಏನು ಹೇಳ್ತಾರೆ, ಅದು ಆ್ಯಕ್ಚುಲಿ ಅಲ್ಲ, ಮೃತ್ಯುಂಜಯ ದೇವಸ್ಥಾನ ಅಂತ ಹೇಳಿ ಅದು ಮಹಾದೇವ ದೇವಸ್ಥಾನ ಅಂತ ಆಗಬೇಕಾಗಿತ್ತು. ಅದನ್ನು ಸಹ ಹೆಸರನ್ನ ಬದಲಾವಣೆ ಮಾಡಿ ಕುಪ್ಪಿಯ ದಟ್ಟಿಯಲ್ಲಿ ಹಾಕಬಾರ್ದು ಅಂತ ಹೇಳಿಕೊಂಡು ಒಂದು ಹೇಗೆ ಅಂತೇಳಿ ದೊಡ್ಡ ಗಲಾಟೆನೇ ಆಗ್ತದೆ ಅಲ್ಲಿ, ಕೊಡವರನ್ನು ಹೊರಗಿಡುವಂಥ ಕೆಲಸ. ಅದರೊಟ್ಟಿಗೆ ತಕ್ಕ ಮುಖ್ಯಸ್ಥರಾದ ನಂದೇಟಿರವರ ರಾಜ ಅನ್ನೋರಿಗೆ ಕೈ ಮಾಡ್ತಾರೆ. ಇದೆಲ್ಲವೂ ನಡೆದು ನಾವು ಸುಮ್ಮನೆ ಇದ್ದೀವಿ, ಬೇಡ ಸಂಘರ್ಷ ಬೇಡ, ನಮಗೆಲ್ಲ ಯಾಕಪ್ಪ ಇದನ್ನೆಲ್ಲ ಹೇಳಿದ್ವಿ ನಾವು, ಇದೆಲ್ಲ ಯಾಕಪ್ಪ ಬೇಡ, ನಾವೆಲ್ಲ ಶಾಂತಿಯಲ್ಲಿ ಹೋಗುವ, ಕೊಡಗಿನಲ್ಲಿ ಗಲಾಟೆ ಬೇಡ, ಎಲ್ಲರೂ ಕೂತ್ಕೊಂಡು ಮಾತಾಡುವ, ಸಾಮರಸ್ಯದಲ್ಲಿ ಹೋಗುವ ಅಂತೇಳಿ ನಮ್ಮ ಸಲಹೆ ಮೇರೆಗೆ ನಮ್ಮ ಒಂದು ಎಲ್ಲ ಅಭಿಪ್ರಾಯವನ್ನು ತಗೊಂಡು ಜಿಲ್ಲಾಧಿಕಾರಿಗಳು ಸಹ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದಾಗ ಸಹ ಅವರು ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ, ಉಡುಪನ್ನು ಏನು ನೀವು ಧರಿಸಬಾರ್ದು ಅಂತೇಳಿ ನಿಮ್ಮ ಬೈಲದಲ್ಲೂ ಇಲ್ಲ, ಮತ್ತು ಸಂವಿಧಾನದಲ್ಲೂ ಇಲ್ಲ, ಮತ್ತು ಮುಜರಾಯಿ ಆ್ಯಕ್ಟಲ್ಲೂ ಇಲ್ಲ ಅನ್ನೋದನ್ನು ಭಾಳಷ್ಟು ಚೆನ್ನಾಗಿ ತಿಳಿ ಹೇಳ್ತಾರೆ. ಅಲ್ಲಿಂದ ಒಂದು ಗಡುವನ್ನು ಕೊಡ್ತಾರೆ. ಗಡುವು ಮುಗಿದ ನಂತರ ವ್ಯವಸ್ಥಿತವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಜನರನ್ನ ಕರೆದು ನಮ್ಮಲ್ಲಿ ಥ್ರೆಟ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೆಲ್ಲೋ ಹರಿಬಿಡ್ತಾರೆ. ಹೀಗೆ ನಾವು ಯೋಚನೆ ಮಾಡಿದ್ರೆ ಹಾಗೆ ಮಾಡ್ತೀವಿ, ಇವರು ಅಲ್ಪಸಂಖ್ಯಾತರು, ಇವ್ರನ್ನ ಏನು ಬೇಕಾದರೆ ಮಾಡ್ತೀವಿ ಅನ್ನೋ ಲೆವೆಲಿಗೆ ಹೋಯಿತು. ಇನ್ನು ನಾವು ಕೂತ್ಕೊಂಡು ಎಷ್ಟು ಅಂತ ನೋಡೋದು, ಬದುಕಿದ್ರೆ ಒಂದೇ ದಿನ, ಆದರೆ ಕೂತ್ಕೊಂಡು ನೋಡೋದು ಎಷ್ಟು ದಿನ ಅಂತ ನೋಡಲಿಕ್ಕೆ ಆಗ್ತದೆ ಅನ್ನೋಂಥ ಚಿಂತನೆಯೊಂದಿಗೆ ಎಲ್ಲ ಅಖಿಲ ಕೊಡ ಸಮಾಜ ಅಧೀನದಲ್ಲಿ ಎಲ್ಲ ಸಂಘಟನೆ ಏನಿದೆ ಎಲ್ಲರೂ ಕೂತ್ಕೊಂಡು ನಾವು ಮಾತಾಡಿ ಇದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ, ನಾವು ಏನು ಬೇಡ, ನಮಗೆ ಯಾರ ಜೊತೆಲೂ ಸಂಘರ್ಷ ಬೇಡ ಅನ್ನೋಂಥ ನಿಲುವನ್ನು ತಾಳಿ ನಾವೇನು ಮಾಡ್ತೀವಿ, ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಮ್ಮ ಜನರಿಗೆ ಒಂದು ಏನಿದೆ ಅವರಿಗೆ ಒಂದು ತಿಳುವಳಿಕೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟೇವೆ. ಇದನ್ನು ಇಟ್ಕೊಂಡು ನಾವು ಈಗ ಹೋದಾಗ ಜನರ ಆಕ್ರೋಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾರು ಎಲೆಕ್ಷನ್ ಕ್ಯಾಂಪೇನ್ ಟೈಪು ಮನೆ ಸುತ್ತಿಯನ್ನು ಜನರನ್ನು ಕರೆಸ್ತಾ ಇಲ್ಲ. ಅವರವರೇ ಎದ್ದು ಮನೆಯಿಂದ ಹೊರಬಂದು ನಮಗಾದ ಅನ್ಯಾಯವನ್ನು ಕೇಳಲೇಬೇಕು, ನಮಗಿದು ಉತ್ತರ ಸಿಕ್ಕಲೇಬೇಕು, ಕೊಡಗಿನಲ್ಲಿ ನಾವು ಇರಬೇಕಾ ಬೇಡ ಅನ್ನುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಒಂದು ಅಂತಿಮ ಪುಲಿ ಸ್ಟಾಪ್ ಹಾಕಬೇಕು ಅನ್ನೋದು ನಮ್ಮ ಚಿಂತನೆಯೊಂದಿಗೆ ಈ ಪಾದಯಾತ್ರೆ ನಡೆದಿದೆ. ಒಟ್ಟಾರೆ ಇಂದು ನಡೀತಿರುವಂಥ ಕೊನೆಯ ಘಟ್ಟದ ಪಾದಯಾತ್ರೆ ಹಾಗೂ ಸಮಾವೇಶಕ್ಕೆ 40,000ಕ್ಕೂ ಹೆಚ್ಚು ಜನರು ಬರ್ತಾ ಇದ್ದಾರೆ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ. ಹಾಗೆ ಜಿಲ್ಲಾಡಳಿತ ಕೂಡ ಎಲ್ಲ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಕೆಲವು ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡವರು ಕಳೆದ 5 ದಿವಸಗಳಿಂದ ಕೊಡವಾಮೆ ಬಾಳೋ ಹೆಸರಿನಲ್ಲಿ ಪಾದಯಾತ್ರೆ ನಡೆಸುತ್ತಿದ್ದು ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂಥದ್ದು. ಇಂದು ಮಡಿಕೇರಿಯಲ್ಲಿ ಕೊನೆಯ ಪಾದಯಾತ್ರೆ ಮತ್ತು ಸಮಾವೇಶಗೊಳ್ಳಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡವ ಸಂಘಟಕರಾದ ರಾಜೀವ್ ಬೋಪಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ಇಂದಿನ ಈ ಕೊನೆಯ ಹಂತದ ಪಾದಯಾತ್ರೆ ಮತ್ತು ಸಮಾವೇಶ ಕೂಡ ನಡೀತಾ ಇದೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಅಂತ ಹೇಳುವಂಥ? ಇವತ್ತು ನಾವು ಭಾಳಷ್ಟು ಅಂದರೆ ಒಂದು 40,000 ಜನರು ಸೇರುವಂಥ ಒಂದು ನಿರೀಕ್ಷೆ ಇದೆ.
ಈ ನಿರೀಕ್ಷೆಗೆ ಅನುಗುಣವಾಗಿ ಅವರಿಗೆ ಊಟದ ವ್ಯವಸ್ಥೆಯಿಂದ ಹಿಡಿದು ಏನು ಇಲ್ಲ ಅನ್ನಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಬೆಂಗಳೂರು, ಮೈಸೂರು, ಕುಶಾಲನಗರ, ಸೋಮವಾರಪೇಟೆ ಭಾಗದಿಂದ ಬರೋವರಿಗೆ ಏನು ಕಾರ್ಯಪ್ಪ ಸರ್ಕಲ್ ಇದೆ, ಅಲ್ಲಿ ಸಹ ಪಕ್ಕದಲ್ಲಿ ವಾಹನದ ನಿಲುಗಡೆ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಂದ ಜನರು ನಡ್ಕೊಂಡು ಬರ್ತಾರೆ. ಸರ್, ಈಗ ಪಾದಯಾತ್ರೆ 5 ದಿವಸ ಆಯ್ತು, ಇವತ್ತು 6ನೇ ದಿವಸ. ಯಾವ ರೀತಿ ನಡೀತು, ಯಶಸ್ವಿ ಆಗಿತ್ತಾ ನಿಮ್ಮ ಪಾದಯಾತ್ರೆ ಅಂತ ಹೇಳುವಂಥದ್ದು? ಅಷ್ಟು ವರ್ಷಗಳಿಂದ ನಮಗೆ ಆಗ್ತಿರುವಂಥ ಅನ್ಯಾಯನ ಎತ್ತಿ ಹಿಡಿಬೇಕನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಕೆಲವೊಂದು ಸಂಘಟಕರು ಸೇರಿ ನಾವು ಇದನ್ನು ಮಾಡಬೇಕಂತೇಳಿ ಅಖಿಲ ಕೊಡ ಸಮಾಜದ ಅಧೀನದಲ್ಲಿ ಮಾಡಲಿಕ್ಕೆ ಅದರ ಬ್ಯಾನರ್ನ ಕೆಳಗಡೆ ಹೋದೆವು. ಆದರೆ ನಾವಾಗ ಯೋಚನೆ ಮಾಡಿದ್ದೀವಿ, ಒಂದು 50-100 ಜನರು ನಡೆಯುವ, ನಮಗೆ ಅದನ್ನು ಲೀಸ್ಟ್ ಮಾಡಬೇಕು, ನಾವು 50 ಜನರು ನಡೀಲಿಕ್ಕೆ ಪಕ್ಕ ಮಾಡಬೇಕು, ಇಲ್ಲದ್ರೆ ಫೇಲ್ಯೂರ್ ಆಗ್ತೀವಿ ಅನ್ನೋಂಥ ಯೋಚನೆಯನ್ನು ಇಟ್ಕೊಂಡು ಹೋದೆವು ನಾವು. ಆದರೆ ನಡೀತಾನೆ ನಾವು ಅವತ್ತು ಫಸ್ಟ್ ದಿನ ನಮಗೆ ಇವತ್ತು ಸಹ ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೇನೋ 100-500 ಜನರು ಕುಟ್ಟದಲ್ಲಿ ಏನು 2ನೇ ತಾರೀಕು ಸ್ಟಾರ್ಟ್ ಆಯಿತು ನಮ್ಮ ಪಾದಯಾತ್ರೆ, ಕುಟ್ಟದಲ್ಲಿ ಒಂದು 200-300 ಜನರು ಸೇರ್ಬೋದು ಅಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಆದರೆ ಅಲ್ಲಿ ಸೇರಿದ್ದು 8-10 ಸಾವಿರ ಜನರು ಮೇಲ್ಪಟ್ಟು ಅಲ್ಲಿ ಜನಸಾಗರವೇ ಹರಿದು ಬಂದಾಗ ನಮಗೆ ಆಶ್ಚರ್ಯ, ಅದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕೆಂತ ಹೇಳಿದ್ರೆ ರೋಮಾಂಚನ, ಎಲ್ಲ ಜನಗೆ ಇಷ್ಟೊಂದು ಸಪೋರ್ಟ್ ಇದ್ದುಕೊಂಡು ನಾವು ಏನು ಕೊಡೋರು ಏನು ಅಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿತ್ತಲ್ಲ ಅನ್ನುವಂಥದ್ದು ಈಗಾಗಲೇ ನಮ್ಮ ಎಲ್ಲ ಸಂಘಟಕರಲ್ಲಿ ಬಂದಿದೆ. ಅದು ಈಗ ಪಾದಯಾತ್ರೆ ಆಯಿತು, ಈಗ ಪಾದಯಾತ್ರೆ ನಡೆಸಲಿಕ್ಕೆ ಏನೋ ಒಂದು ಉದ್ದೇಶ ಇದೆ, ಸುಮ್ಮನೆ ಪಾದಯಾತ್ರೆ ನಡೆಸಿಲ್ಲ. ಯಾವ ಉದ್ದೇಶದ ನಡೆಸಿದ್ರಿ ಅಂತ ಹೇಳುವಂಥದ್ದು? ಉದ್ದೇಶ ಅಂತ ಹೇಳಲಿಕ್ಕೆ ಬಂದರೆ, ನಾವು ಈಗಾಗಲೇ ಕಟ್ಟೆಮಾಡು ಏನು ಮಹದೇಶ್ವರ ದೇವಸ್ಥಾನ ಅಂತ ಅವ್ರು ಏನು ಹೇಳ್ತಾರೆ, ಅದು ಆ್ಯಕ್ಚುಲಿ ಅಲ್ಲ, ಮೃತ್ಯುಂಜಯ ದೇವಸ್ಥಾನ ಅಂತ ಹೇಳಿ ಅದು ಮಹಾದೇವ ದೇವಸ್ಥಾನ ಅಂತ ಆಗಬೇಕಾಗಿತ್ತು. ಅದನ್ನು ಸಹ ಹೆಸರನ್ನ ಬದಲಾವಣೆ ಮಾಡಿ ಕುಪ್ಪೆಯ ದಟ್ಟಿಯಲ್ಲಿ ಹಾಕಬಾರ್ದು ಅಂತ ಹೇಳಿಕೊಂಡು ಒಂದು ಹೇಗೆ ಅಂತೇಳಿ ದೊಡ್ಡ ಗಲಾಟೆನೇ ಆಗ್ತದೆ. ಅಲ್ಲಿ ಕೊಡವರನ್ನು ಹೊರಗಿಡುವಂಥ ಕೆಲಸ, ಅದರೊಟ್ಟಿಗೆ ತಕ್ಕ ಮುಖ್ಯಸ್ಥರಾದ ನಂದೇಟಿರವರ ರಾಜ ಅನ್ನೋರಿಗೆ ಕೈ ಮಾಡ್ತಾರೆ. ಇದೆಲ್ಲವೂ ನಡೆದು ನಾವು ಸುಮ್ಮನೆ ಇದ್ದೀವಿ, ಬೇಡ ಸಂಘರ್ಷ ಬೇಡ, ನಮಗೆಲ್ಲ ಯಾಕಪ್ಪ ಇದನ್ನೆಲ್ಲ ಹೇಳಿದೀವಿ ನಾವು, ಇದೆಲ್ಲ ಯಾಕಪ್ಪ ಬೇಡ, ನಾವೆಲ್ಲ ಶಾಂತಿಯಲ್ಲಿ ಹೋಗುವ, ಕೊಡಗಿನಲ್ಲಿ ಗಲಾಟೆ ಬೇಡ, ಎಲ್ಲರೂ ಕೂತ್ಕೊಂಡು ಮಾತಾಡುವ, ಸಾಮರಸ್ಯದಲ್ಲಿ ಹೋಗುವ ಅಂತೇಳಿ ನಮ್ಮ ಸಲಹೆ ಮೇರೆಗೆ ನಮ್ಮ ಒಂದು ಎಲ್ಲ ಅಭಿಪ್ರಾಯವನ್ನು ತಗೊಂಡು ಜಿಲ್ಲಾಧಿಕಾರಿಗಳು ಸಹ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದಾಗ ಸಹ ಅವರು ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ, ಉಡುಪನ್ನು ಏನು ನೀವು ಧರಿಸಬಾರ್ದು ಅಂತೇಳಿ ನಿಮ್ಮ ಬೈಲದಲ್ಲೂ ಇಲ್ಲ, ಮತ್ತು ಸಂವಿಧಾನದಲ್ಲೂ ಇಲ್ಲ, ಮತ್ತು ಮುಜರಾಯಿ ಆ್ಯಕ್ಟಲ್ಲೂ ಇಲ್ಲ ಅನ್ನೋದನ್ನು ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ. ಅಲ್ಲಿಂದ ಒಂದು ಗಡುವನ್ನು ಕೊಡ್ತಾರೆ. ಗಡುವು ಮುಗಿದ ನಂತರ ವ್ಯವಸ್ಥಿತವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಜನರನ್ನ ಕರೆದು ನಮ್ಮಲ್ಲಿ ಥ್ರೆಟ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೆಲ್ಲೋ ಹರಿಬಿಡ್ತಾರೆ. ಹೀಗೆ ನಾವು ಯೋಚನೆ ಮಾಡಿದ್ರೆ ಹಾಗೆ ಮಾಡ್ತೀವಿ, ಇವರು ಅಲ್ಪಸಂಖ್ಯಾತರು, ಇವ್ರನ್ನ ಏನು ಬೇಕಾದರೆ ಮಾಡ್ತೀವಿ ಅನ್ನುವ ಲೆವೆಲಿಗೆ ಹೋಯಿತು. ಇನ್ನು ನಾವು ಕೂತ್ಕೊಂಡು ಎಷ್ಟು ಅಂತ ನೋಡೋದು, ಬದುಕಿದ್ರೆ ಒಂದೇ ದಿನ, ಆದರೆ ಕೂತ್ಕೊಂಡು ನೋಡೋದು ಎಷ್ಟು ದಿನ ಅಂತ ನೋಡಲಿಕ್ಕೆ ಆಗ್ತದೆ ಅನ್ನುವಂಥ ಚಿಂತನೆಯೊಂದಿಗೆ ಎಲ್ಲ ಅಖಿಲ ಕೊಡ ಸಮಾಜ ಅಧೀನದಲ್ಲಿ ಎಲ್ಲ ಸಂಘಟನೆ ಏನಿದೆ ಎಲ್ಲರೂ ಕೂತ್ಕೊಂಡು ನಾವು ಮಾತಾಡಿ ಇದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ, ನಾವು ಏನು ಬೇಡ, ನಮಗೆ ಯಾರ ಜೊತೆಲೂ ಸಂಘರ್ಷ ಬೇಡ ಅನ್ನೋಂಥ ನಿಲುವನ್ನು ತಾಳಿ ನಾವೇನು ಮಾಡ್ತೀವಿ, ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಮ್ಮ ಜನರಿಗೆ ಒಂದು ಏನಿದೆ ಅವರಿಗೆ ಒಂದು ತಿಳುವಳಿಕೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟೇವೆ. ಇದನ್ನು ಇಟ್ಕೊಂಡು ನಾವು ಈಗ ಹೋದಾಗ ಜನರ ಆಕ್ರೋಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾರು ಎಲೆಕ್ಷನ್ ಕ್ಯಾಂಪೇನ್ ಟೈಪು ಮನೆ ಸುತ್ತಿಯನ್ನು ಜನರನ್ನು ಕರೆಸ್ತಾ ಇಲ್ಲ. ಅವರವರೇ ಎದ್ದು ಮನೆಯಿಂದ ಹೊರಬಂದು ನಮಗಾದ ಅನ್ಯಾಯವನ್ನು ಕೇಳಲೇಬೇಕು, ನಮಗಿದು ಉತ್ತರ ಸಿಕ್ಕಲೇಬೇಕು, ಕೊಡಗಿನಲ್ಲಿ ನಾವು ಇರಬೇಕಾ ಬೇಡ ಅನ್ನುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಒಂದು ಅಂತಿಮ ಪುಲಿಸ್ ಸ್ಟಾಪ್ ಹಾಕಬೇಕು ಅನ್ನೋದು ನಮ್ಮ ಚಿಂತನೆಯೊಂದಿಗೆ ಈ ಪಾದಯಾತ್ರೆ ನಡೆದಿದೆ. ಒಟ್ಟಾರೆ ಇಂದು ನಡೀತಿರುವಂಥ ಕೊನೆಯ ಘಟ್ಟದ ಪಾದಯಾತ್ರೆ ಹಾಗೂ ಸಮಾವೇಶಕ್ಕೆ 40,000ಕ್ಕೂ ಹೆಚ್ಚು ಜನರು ಬರ್ತಾ ಇದ್ದಾರೆ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ. ಹಾಗೆ ಜಿಲ್ಲಾಡಳಿತ ಕೂಡ ಎಲ್ಲ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಕೆಲವು ಪರ್ಸೆಂಟ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.